ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಹಳೇಬೀಡಿನ ಶ್ರೀ ಹೊಯ್ಸಳೇಶ್ವರ ದೇವಾಲಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಹಳೇಬೀಡು ಇದು ಹೊಯ್ಸಳರ ರಾಜಧಾನಿಯಾಗಿತ್ತು. ಇದರ ಮೊದಲ ಹೆಸರು ದ್ವಾರ ಸಮುದ್ರ ಅಥವಾ ದ್ವಾರಕಾ ನಗರ ಎಂಬುದಾಗಿತ್ತು. ಇದು ಹೊಯ್ಸಳರ ಕಾಲದ ಅದ್ಭುತ ಹಾಗೂ ವೈಶಿಷ್ಟ್ಯಗಳಲ್ಲೊಂದು. ಪ್ರವೇಶ ದ್ವಾರದಲ್ಲಿ ಮೊದಲಿಗೆ ಹೊಯ್ಸಳರ ಲಾಂಛನವನ್ನು ನಾವು ಬಲಭಾಗದಲ್ಲಿ ಕಾಣಬಹುದು ಹಾಗೂ ಪ್ರವೇಶ ದ್ವಾರದ ಎಡಭಾಗದಲ್ಲಿ ಗಣೇಶ ಮೂರ್ತಿಯನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ. ಹಿಂದೆ ಮಹಾರಾಜರು ಇದೇ ಮಾರ್ಗವಾಗಿ ದೇವರ ದರ್ಶನವನ್ನು ಪಡೆಯಲು ಬರುತ್ತಿದ್ದರಿಂದ ಮೊದಲಿಗೆ ಗಣೇಶನ ವಿಗ್ರಹಕ್ಕೆ ನಮಸ್ಕರಿಸಿ ಆನಂತರ ದೇವಾಲಯದ ಪ್ರವೇಶವನ್ನು ಮಾಡುತ್ತಿದ್ದರು. ಹೊಯ್ಸಳ ಅರಸ ವಿಷ್ಣುವರ್ಧನ ಬೇಲೂರು ದೇವಾಲಯವನ್ನು ನಿರ್ಮಿಸಿದರೆ ಅವನ ಮಂತ್ರಿ ಕೇತುಮಲ್ಲ ಹಳೇಬೀಡಿನ ಈ ಹೊಯ್ಸಳೇಶ್ವರ ದೇವಾಲಯವನ್ನು ನಿರ್ಮಿಸಿದನು. 1121ರಲ್ಲಿ ಈ ದೇವಾಲಯ ನಿರ್ಮಾಣ ಪ್ರಾರಂಭವಾಗಿ ಸತತ 190 ವರ್ಷಗಳ ನಂತರ ದೇವಾಲಯ ಪೂರ್ಣಗೊಂಡಿದೆ ಹಾಗೂ 1310 ಹಾಗೂ 1326ರಲ್ಲಿ 2 ಬಾರಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾಫುರ್ ದಾಳಿ ಮಾಡಿದ ಪರಿಣಾಮ ಇಲ್ಲಿನ ದೇವಾಲಯದ ಗೋಡೆಯ ಮೇಲಿನ ಕೆತ್ತನೆಗಳು ಅಲ್ಲಲ್ಲಿ ನಾಶವಾಗಿವೆ ಹಾಗೂ ಅಪೂರ್ಣಗೊಂಡಿವೆ. ನಾವೀಗ ದೇವಾಲಯದ ಒಳಗೆ ಶ್ರೀ ಹೊಯ್ಸಳೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಬಹುದಾಗಿದೆ. ಓಕೆ, ಈ ದೇವಾಲಯ ಸಂಪೂರ್ಣವಾಗಿ ಒಳಭಾಗದಲ್ಲಿ ಕತ್ತಲೆಯಿಂದ ಕೂಡಿರುತ್ತದೆ. ಈ ದೇವಾಲಯವು ಒಟ್ಟು 12 ಸ್ಟೆಪ್ಗಳಿಂದ ನಿರ್ಮಾಣವಾಗಿದ್ದು, ಕೆಳಭಾಗದಿಂದ ಮೊದಲನೆಯದಾಗಿ ಆನೆಗಳ ಸಾಲು, ಎರಡನೆಯದಾಗಿ ಸಿಂಹಗಳ ಸಾಲು ಹಾಗೂ ಮೂರನೆಯದಾಗಿ ಹೂ ಗಿಡಗಳ ಸಾಲು ಹಾಗೂ ನಾಲ್ಕನೆಯದಾಗಿ ಕುದುರೆಗಳ ಸಾಲು ಕೆತ್ತನೆಗಳನ್ನು ಮಾಡಲಾಗಿದೆ. ಒಬ್ಬ ರಾಜನಾದವನಿಗೆ ಧೈರ್ಯ, ಶಕ್ತಿ ಹಾಗೂ ವೇಗ ತುಂಬಾನೇ ಮುಖ್ಯ ಎಂಬುದನ್ನು ಈ ಕೆತ್ತನೆಗಳ ಮೂಲಕ ತೋರಿಸಲಾಗಿದೆ. ಸಮುದ್ರ ಮಂಥನದ ದೃಶ್ಯಗಳನ್ನು ಕೂಡ ನಾವು ಇಲ್ಲಿ ಕೆತ್ತನೆ ಮುಖಾಂತರ ಕಾಣಬಹುದಾಗಿದ್ದು, ವಾಸುಕಿಯ ತಲೆಯ ಭಾಗದಲ್ಲಿ ರಾಕ್ಷಸರು ಹಾಗೂ ಬಾಲದ ಭಾಗದಲ್ಲಿ ದೇವತೆಗಳನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿರುತ್ತದೆ. ಹಾಗೂ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ತೋರಿಸುವಂತಹ ವಿವಿಧ ಚಿತ್ರಕಲೆಗಳನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿರುತ್ತದೆ. ಹಾಗೂ ಇಲ್ಲಿನ ಕೆತ್ತನೆಯು ಒಂದಕ್ಕಿಂತ ಒಂದು ಮತ್ತಷ್ಟು ವಿಭಿನ್ನವಾಗಿದ್ದು ನೋಡುಗರ ಕಣ್ಮನ ಸೆಳೆಯುವಂತಿವೆ. ಹಾಗೂ ಈ ದೇವಾಲಯವು 2 ಬೃಹತ್ ನಂದಿಗಳನ್ನು ಹೊಂದಿದ್ದು, ಪುರಾತತ್ವ ಇಲಾಖೆಯ ಪ್ರಕಾರ ಎತ್ತರದಲ್ಲಿ ಇದು 6 ಮತ್ತು 7ನೇ ಸ್ಥಾನಗಳನ್ನು ಪಡೆದುಕೊಂಡಿವೆ. ಹಾಗೂ ಅಲಂಕಾರಿಕವಾಗಿ ಭಾರತದಲ್ಲಿಯೇ ಮೊದಲ ಸ್ಥಾನವನ್ನು ಈ ನಂದಿ ಪಡೆದುಕೊಂಡಿದೆ.
ಹಾಗೂ ಈ ದೇವಾಲಯದ ಸುತ್ತಲೂ ಒಂದು ಸುಂದರವಾದ ಪಾರ್ಕ್ ನಿರ್ಮಾಣ ಮಾಡಲಾಗಿದ್ದು ಇದು ದೇವಾಲಯದ ಅಂದವನ್ನು ಮತ್ತಷ್ಟು ಹೆಚ್ಚಿಸಿದೆ.